ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬ್ರಹ್ಮಾಂತ ಗುರವಃ ಸಾಕ್ಷಾತ್ ಇಷ್ಟಂ ದೈವಂ ಶ್ರೇಯಃಪತಿಃ. ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಏವ ಚ. ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾನ್ ತಥಾ ಕಲೌ ವಾದಿರಾಜಃ ಶ್ರೀಪಾದೋ ಅಭೀಷ್ಟದ ಸತಾಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಭಾಗದಲ್ಲಿ ಶ್ರೀ ಮಧ್ವಾಚಾರ್ಯರ ಅವತಾರದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ. ಅವರ ಅವತಾರಕ್ಕೂ ಮುನ್ನ ಉಂಟಾದ ತತ್ವ ವಿಪ್ಲವ ಸಜ್ಜನರನ್ನು ಸುಜೀವಿಗಳನ್ನು ವಿಹ್ವಲಗೊಳಿಸಿತು. ಈ ಕುರಿತಾಗಿ ಎಕ್ಕುಂಡಿಯವರ ವಿವರಣೆ ಹೀಗಿದೆ. ದ್ವಾಪರದಲ್ಲಿ ಗೌತಮ ಋಷಿಗಳ ಶಾಪದಿಂದ ಋಷಿಗಳಿಗೂ ಸಜ್ಜನರಿಗೂ ತತ್ವಜ್ಞಾನದ ವಿಷಯದಲ್ಲಿ ಸಂದೇಹವೂ ಭ್ರಾಂತಿಯೂ ಉಂಟಾಗಲು ಭಗವಾನ್ ಶ್ರೀ ನಾರಾಯಣನು ಶ್ರೀ ವೇದವ್ಯಾಸ ರೂಪದಿಂದ ಅವತರಿಸಿ ವೇದವನ್ನು ಸರಿಗೊಳಿಸಿ ವೇದ ವಿಭಾಗವನ್ನು ಮಾಡಿ ವೇದವನ್ನು ಉದ್ಧರಿಸಿದ್ದಲ್ಲದೆ ವೇದಾರ್ಥ ನಿರ್ಣಯಕ್ಕಾಗಿ ಬ್ರಹ್ಮಸೂತ್ರಗಳನ್ನು ರಚಿಸಿದನು. ಶ್ರೀ ಮಹಾಭಾರತದಲ್ಲಿ ಹೇಳಿದಂತೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ ಎಂದು ಹರಿಸರ್ವೋತ್ತಮತ್ವವನ್ನು ಸಾರಿದನು. ಶಾಸ್ತ್ರಾರ್ಥವನ್ನು ನಿರ್ಣಯಿಸಿ ಜಗತ್ತಿಗೆ ಬೆಳಕನ್ನು ನೀಡಿದನು. ಶ್ರೀ ಕೃಷ್ಣ ರೂಪದಿಂದ ಅವತರಿಸಿ ದುಷ್ಟ ಪ್ರವೃತ್ತಿಗಳನ್ನು ದುಷ್ಟರನ್ನೂ ಸದೆಬಡೆದು ಧರ್ಮರಾಯನಿಗೆ ಪಟ್ಟ ಕಟ್ಟಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದನು. ಹರಿಸರ್ವೋತ್ತಮತ್ವದ ಅನುಷ್ಠಾನ ರೂಪವಾದ ವೈಷ್ಣವ ಧರ್ಮವನ್ನು ಪ್ರಚುರಗೊಳಿಸಿದನು. ಎಲ್ಲೆಲ್ಲಿಯೂ ಧರ್ಮ ಸಾಮ್ರಾಜ್ಯವು ತಲೆ ಎತ್ತಿತು. ಜಗತ್ತಿನಲ್ಲೆಲ್ಲ ಸುಖ ಶಾಂತಿಗಳು ನೆಲೆಗೊಂಡವು. ಪರೀಕ್ಷಿತ ರಾಜನ ಕಾಲದಲ್ಲಿ ಕಲಿಯು ಅಂದರೆ ದುಷ್ಟ ಪ್ರವೃತ್ತಿಗಳು ತಲೆ ಎತ್ತಲು ಪರೀಕ್ಷಿತನು ಕಲಿಯನ್ನು ನಿಗ್ರಹಿಸಿದನು. ಆದರೆ ಈ ಸ್ಥಿತಿಯು ಕ್ಷೇಮಕಾಂತ ರಾಜನವರೆಗೆ ಮಾತ್ರ ನಡೆಯಿತು. ಪುನಃ ಕಲಿಯ ಪ್ರಾಬಲ್ಯವಾಯಿತು. ಬೌದ್ಧ ಅರ್ಹತ ಮತಗಳ ಪ್ರಾಬಲ್ಯದಿಂದ ವೇದವು ಧಿಕ್ಕರಿಸಲ್ಪಡಹತ್ತಿತು. ಚಾರ್ವಾಕ ಮತವು ಪರಮಾತ್ಮನ ಅಸ್ತಿತ್ವಕ್ಕೆ ಕೊಡಲಿಯನ್ನಿಕ್ಕಿತು. ಸಾಂಖ್ಯ, ಶಾಕ್ತ, ಪಾಶುಪತ, ಯೋಗ ಮೊದಲಾದವುಗಳು ವೇದ ಪ್ರತಿಪಾದ್ಯವಾದ ವಿಷ್ಣು ಸರ್ವೋತ್ತಮತ್ವವನ್ನು ಮರೆಮಾಚಿದವು. ಅದ್ವೈತವು ಅಹಂ ಬ್ರಹ್ಮಾಸ್ಮಿ ಎಂದೂ ವಿಶಿಷ್ಟಾದ್ವೈತವು ವಿಷ್ಣು ಸರ್ವೋತ್ತಮತ್ವವನ್ನು ಸಾರಿದರೂ ವಿಷ್ಣುವಿಗೆ ವಿಶಿಷ್ಟಾದ್ವೈತವನ್ನು ಮುಕ್ತಜೀವರ ಪರಮ ಸಾಮ್ಯವನ್ನು ಹೇಳಿತು. ಹೀಗೆ ಜಗತ್ತಿನಲ್ಲಿ ಪುನಃ ತತ್ವ ವಿಪ್ಲವ ಉಂಟಾಯಿತು. ಶ್ರೀ ಪುರಂದರದಾಸರು ಈ ತತ್ವ ವಿಪ್ಲವವನ್ನು ಈ ಕೆಳಗಿನಂತೆ ವರ್ಣಿಸಿರುವರು. ಒಬ್ಬ ಆಚಾರ್ಯನು ದೈವವೇ ಇಲ್ಲವೆಂದ, ಒಬ್ಬ ಆಚಾರ್ಯನು ದೈವಕ್ಕೆಂಟೇ ಗುಣವೆಂದ, ಒಬ್ಬ ಆಚಾರ್ಯನು ನಿರ್ಗುಣ ನಿರಾಕಾರ ನಿರವಯವನೆಂದ, ಕಡೆಯಲ್ಲಿ ತಾನೇ ದೈವವೆಂದ. ಒಬ್ಬರು ವೇದಾರ್ಥವರಿತು ಅರಿಯರು, ಒಬ್ಬ ಮಧ್ವಾಚಾರ್ಯರೇ ಪುರಂದರ ವಿಠ್ಠಲ ಒಬ್ಬನೇ ದೈವವೆಂದು ತೋರಿಕೊಟ್ಟರಾಗಿ. ವೈದಿಕ ಮತದಲ್ಲಿ ನಡೆದೇವೆಂದು ತಾವು ವೈಷ್ಣವವಂ ಬಿಟ್ಟು ಕೊಟ್ಟರು ಕೆಲರು, ವೈಷ್ಣವ ಮತದಲ್ಲಿ ನಡೆದೇವೆಂದು ತಾವು ವೈದಿಕವಂ ಬಿಟ್ಟು ಕೊಟ್ಟರು ಕೆಲರು. ವೈದಿಕ ವೈಷ್ಣವ ಒಂದೆಂದು ಮಧ್ವಮುನಿ ಪ್ರತಿಪಾದಿಸಿದ ಪುರಂದರ ವಿಠ್ಠಲ ಮೆಚ್ಚೆ. ಇದನ್ನು ಪುರಂದರದಾಸರ ಕೃತಿಗಳು ಭಾಗ 1 4ನೇ ಸುಳಾದಿಯಿಂದ ಆಯ್ದುಕೊಳ್ಳಲಾಗಿದೆ. ಇದು ಬೆಂಗಳೂರ ಪ್ರತಿ. ಇಂತಹ ತತ್ವ ವಿಪ್ಲವ ಕಾಲದಲ್ಲಿ ಸಜ್ಜನರೆಲ್ಲ ಭ್ರಮೆ ಸಂದೇಹಗಳಿಂದ ದಿಕ್ಕುಗಾಣದಾದಾಗ ಶ್ರೀಮದ್ ಆಚಾರ್ಯರು ಅವತರಿಸಿದರು. ಬಾಲ್ಯದಲ್ಲಿಯೇ ತಮ್ಮ ಅದ್ಭುತವಾದ ಪ್ರತಿಭೆಯಿಂದಲೂ ಅತಿಮಾನುಷ ಕೃತಿಗಳಿಂದಲೂ ಜನರನ್ನು ಅಚ್ಚರಿಗೊಳಿಸಿದರು. ತೀರ ಚಿಕ್ಕ ವಯಸ್ಸಿನಲ್ಲಿಯೇ ವಿರಕ್ತ ಶಿಖಾಮಣಿಗಳಾಗಿ ತಮ್ಮ 11ನೇ ವರ್ಷದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ತಪೋನಿಷ್ಠರಾಗಿ ಗುರುಗಳಲ್ಲಿ ಶಾಸ್ತ್ರಾರ್ಥಗಳನ್ನು ಪರಿಶೀಲಿಸುತ್ತಾ ಆ ಕಾಲದಲ್ಲಿದ್ದ 21 ಭಾಷ್ಯಗಳಲ್ಲಿರುವ ದೋಷಗಳನ್ನೆಲ್ಲ ಗುರುಗಳಿಗೆ ಎತ್ತಿ ತೋರಿಸುತ್ತಾ ಅವೈದಿಕ ಮತಗಳನ್ನೆಲ್ಲ ಖಂಡಿಸ ಹತ್ತಿದರು. ಈ ಎಲ್ಲ ಮತಗಳು ಬಾದರಾಯಣರಿಗೆ ಸಮ್ಮತವಲ್ಲವೆಂದು ಅವೈದಿಕವೆಂದು ಸಾರಿದರು. ಜಗತ್ತಿನಲ್ಲಿ ವಿಚಾರ ಕ್ರಾಂತಿಯನ್ನು ಉಂಟು ಮಾಡಿದರು.
ಶ್ರೀಮದ್ ಆಚಾರ್ಯರು ಶ್ರೀ ಬಾದರಾಯಣರು ಶ್ರೀ ಮಹಾಭಾರತದಲ್ಲಿ ತಿಳಿಸಿದಂತೆ ವಿಷ್ಣು ಸರ್ವೋತ್ತಮತ್ವವನ್ನು ಎತ್ತಿ ಹಿಡಿದು ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಎಂದು ಹರಿವಂಶಗಳ ಸಮಾಖ್ಯೆಯನ್ನು ಕೊಟ್ಟು ಪುನಃ ಹರಿಸರ್ವೋತ್ತಮತ್ವದ ಘೋಷಣೆ ಮಾಡಿದರು. ತಮ್ಮ ಸಿದ್ಧಾಂತದ ಮಂಡನೆಗಾಗಿ 37 ಗ್ರಂಥಗಳನ್ನು ರಚಿಸಿದರು. ವೇದಕ್ಕೆ ವಿರುದ್ಧವಾದ ಮತಗಳನ್ನೆಲ್ಲ ಖಂಡಿಸಿದರು. ಪ್ರಸ್ಥಾನತ್ರಯಗಳಿಗೆ ಭಾಷ್ಯಗಳನ್ನು ಬರೆದು ಭಾಷ್ಯಕಾರರಾದರು. ಶ್ರೀ ಹರಿ ಸರ್ವೋತ್ತಮ, ವಾಯುಜೀವೋತ್ತಮ. ಜಗತ್ತು ಪಾರಮಾರ್ಥಿಕ ಸತ್ಯ, ಪಂಚಭೇದವು ಪಾರಮಾರ್ಥಿಕ ಸತ್ಯ ಮತ್ತು ನಿತ್ಯ. ಜೀವಗಣಗಳು ಶ್ರೀಹರಿಯ ಅನುಚರರು, ಪ್ರತಿಬಿಂಬರು, ನಿತ್ಯ ತಾರತಮ್ಯವುಳ್ಳವರು. ಸ್ವರೂಪ ಸುಖಾನುಭಾವವೇ ಮುಕ್ತಿ. ನಿರ್ಮಲವಾದ ಭಕ್ತಿಯು ಮುಕ್ತಿಗೆ ಸಾಧನ. ಪ್ರತ್ಯಕ್ಷ, ಅನುಮಾನ, ಆಗಮಗಳು ಸಾಧಕ ಪ್ರಮಾಣಗಳು. ಶ್ರೀಹರಿಯು ಆಗಮ ಮಾತ್ರ ವೇದ್ಯನು ಎಂದು ಶ್ರೀಮದಾಚಾರ್ಯರು ತಮ್ಮ ದ್ವೈತ ಸಿದ್ಧಾಂತದ ತತ್ವಗಳನ್ನು ಮಂಡಿಸುತ್ತಾ ಇಡೀ ಭಾರತವನ್ನು 2 ಸಲ ಸಂಚರಿಸಿ ದೇಶ ದೇಶಗಳಲ್ಲಿರುವ ವಿದ್ವಾಂಸರೊಡನೆ ತತ್ವ ಮಂಥನ ಮಾಡುತ್ತಾ ತಮ್ಮ ಸಿದ್ಧಾಂತವನ್ನು ಮನಗಾಣಿಸುತ್ತಾ ಅದ್ವೈತ ಮತದ ದಿಗ್ಧಂತಿಗಳಂತಿದ್ದ ತ್ರಿವಿಕ್ರಮ ಪಂಡಿತಾಚಾರ್ಯ, ಶೋಭನ ಭಟ್ಟರೇ ಮೊದಲಾದ ಮಹಾವಿದ್ವಾಂಸರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡು ದಿಗ್ವಿಜಯವನ್ನು ಮಾಡಿದರು. ಇವರ ಅಪ್ರತಿಹತವಾದ ಬುದ್ಧಿಮತ್ತೆಯನ್ನು, ಅಗಾಧವಾದ ಪಾಂಡಿತ್ಯವನ್ನು, ವಾಗ್ವೈಖರಿಯನ್ನು, ಅಸದೃಶವಾದ ಪ್ರತಿಭೆಯನ್ನು ಕಂಡು ಜಗತ್ತು ಬೆರಗಾಯಿತು. ಲಕ್ಷಾವಧಿ ಜನ ಅವರ ಶಿಷ್ಯತ್ವವನ್ನು ವಹಿಸಿದರು. ಹೀಗೆ ಆಚಾರ್ಯರು ಭಾರತೀಯರ ಆಧ್ಯಾತ್ಮಿಕ ಜೀವನದಲ್ಲಿ ಮಹಾಕ್ರಾಂತಿಯನ್ನುಂಟು ಮಾಡಿ ಶ್ರೀ ಕೃಷ್ಣ ಪ್ರಣೀತವಾದ ವೈಷ್ಣವ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರೆಂದು ಪ್ರಖ್ಯಾತರಾದರು. ಇಂಥ ಸಂದಿಗ್ಧ ಕಾಲದಲ್ಲಿ ಸಜ್ಜನರು ದಾರಿಗಾಣದೆ ಕಂಗಾಲಾಗಿರುವಾಗ ಅವರನ್ನು ಉದ್ಧಾರ ಮಾಡಲು ಶ್ರೀ ಹರಿಯ ಆಜ್ಞೆಯಂತೆ ಶ್ರೀ ಮುಖ್ಯಪ್ರಾಣದೇವರು ಅವತರಿಸುವುದು ಅನಿವಾರ್ಯವಾಯಿತು. ಈ ಸಂದರ್ಭದಲ್ಲಿ ಒಂದು ವಿಲಕ್ಷಣ ಘಟನೆಯು ನಡೆಯಿತು. ಒಮ್ಮೆ ಸಂಕ್ರಮಣ ಸಮಯದಲ್ಲಿ ಉಡುಪಿಯಲ್ಲಿ ಶ್ರೀ ಅನಂತೇಶ್ವರನ ರಥೋತ್ಸವ ನಡೆದಿತ್ತು. ಸಾವಿರಾರು ಜನರು ಉತ್ಸವಕ್ಕೆಂದು ಕಿಕ್ಕಿರಿದು ಸೇರಿದ್ದರು. ಆಗ ದೇವಾಲಯದಲ್ಲಿರುವ ಹುಚ್ಚ ಬ್ರಾಹ್ಮಣನೊಬ್ಬನು ಗುಡಿ ಎದುರಿನ ಗರುಡಗಂಬವನ್ನು ಸರಸರನೆ ಹತ್ತಿದನು. ಅದರ ತುದಿಯ ಮೇಲೆ ವಿಚಿತ್ರವಾಗಿ ಕುಣಿಯುತ್ತಾ ಹಾಡತೊಡಗಿದನು. ಜನರು ಆಶ್ಚರ್ಯಚಕಿತರಾಗಿ ಇದೇನೆಂದು ನೋಡತೊಡಗಿದರು. ಆ ಬ್ರಾಹ್ಮಣನು 2 ಕೈಗಳನ್ನು ಮೇಲಕ್ಕೆತ್ತಿ ಜನಸಮುದಾಯದೆದುರು ಕೂಗಿ ಹೇಳತೊಡಗಿದನು. ಇನ್ನು ಕೆಲವು ದಿನಗಳಲ್ಲಿಯೇ ಜೀವೋತ್ತಮನಾದ ಶ್ರೀ ಮುಖ್ಯಪ್ರಾಣನು ಅವತಾರ ಮಾಡಿ ಜಗತ್ತನ್ನು ಬೆಳಗುತ್ತಾನೆ, ಸಕಲ ಮುಮುಕ್ಷುಗಳನ್ನು ಸಂತೋಷಪಡಿಸುತ್ತಾನೆ. ಈ ಘಟನೆಯ ಕುರಿತಾಗಿ ಕವಿ ಎಕ್ಕುಂಡಿಯವರು ನಿರೀಕ್ಷೆ ಎಂಬ ಕವಿತೆಯನ್ನು ಬರೆದಿದ್ದು, ಈ ಕವಿತೆಯು ಸುಬೋಧ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತಲ್ಲದೆ ಬೆಂಗಳೂರು ಆಕಾಶವಾಣಿಯ 3/3/1956 ಕವಿ ಸಮ್ಮೇಳನದಲ್ಲಿ ಬಿತ್ತರಿಸಲ್ಪಟ್ಟಿತ್ತು. ಪದ್ಯ ನಿರೀಕ್ಷೆ. ಗರುಡಗಂಬದಲ್ಲಿ ಕುಣಿದು ಹಾಡಿದರು ನೀವು ಬರುವಿರೆಂದು, ಶ್ರೀ ವಿಷ್ಣು ತತ್ವಸುಧೆ ಸ್ವರ್ಣ ಕಲಶದಲ್ಲಿ ತುಂಬಿ ತರುವಿರೆಂದು. ಗರುಡಗಂಬದಲ್ಲಿ ಕುಣಿದು ಹಾಡಿದರು ನೀವು ಬರುವಿರೆಂದು. ಕಡಲ ಹಾರಿ ಪರ್ವತವ ತೂರಿ ದಾನವರ ಕುಲವ ಹುರಿದು, ಶ್ರೀರಾಮಚಂದ್ರ ಶುಭನಾಮ ಮೈಥಿಲಿ ಮಾತೆಗೊರೆದು, ಬಂದ ನಂಜನಾನಂದ ಹನುಮ ಪವಮಾನ ದೀನ ಬಂಧು.
ಗರುಡ ಗಂಬದಲ್ಲಿ ಕುಣಿದು ಹಾಡಿದರು ನೀವು ಬರುವಿರೆಂದು. ಸೋಮವಂಶದೊಳಗುದಿಸಿ ಬಂದು ಶ್ರೀ ಭೀಮಸೇನನೆಂದು. ಬಕ ಹಿಡಿಂಬ ಕಿರ್ಮೀರ ಕೀಚಕರನೆಲ್ಲ ಸವರಿ ಕೊಂದು. ಶ್ರೀ ಮುಕುಂದ ಗೋವಿಂದ ಭಕ್ತ ಪವಮಾನ ದೀನ ಬಂಧು. ಗರುಡ ಗಂಬದಲ್ಲಿ ಕುಣಿದು ಹಾಡಿದರು ನೀವು ಬರುವಿರೆಂದು. ಕೌಲ ವೃಕ್ಷ ಕೈದಂಡ ಮೊಳೆಸಿ ಆನಂದ ತೀರ್ಥರೆಂದು. ನದಿಯ ದಾಟಿ ಶ್ರೀ ಬದರಿಕಾಶ್ರಮಕ್ಕೆ ಶಿಷ್ಯರಾಗಿ ಬಂದು. ಪರಿವ್ರಾಜಕಾಚಾರ್ಯ ಮಧ್ವ ಪವಮಾನ ದೀನ ಬಂಧು. ಗರುಡ ಗಂಬದಲ್ಲಿ ಕುಣಿದು ಹಾಡಿದರು ನೀವು ಬರುವಿರೆಂದು. ಇರುಳ ಪಯಣದಲ್ಲಿ ದಾರಿಯರಸಿರಲು ಜೀವಕುಲವು ನೊಂದು. ತತ್ವರಥಕ್ಕೆ ಸಪ್ತಾಶ್ವ ಹೂಡಿ ಮನುಕುಲಕ್ಕೆ ಮೂಡಿ ಬಂದು. ಜಗವ ಬೆಳಗಿದನು ಜ್ಞಾನ ಸೂರ್ಯ ಪವಮಾನ ದೀನ ಬಂಧು. ಗರುಡ ಗಂಬದಲ್ಲಿ ಕುಣಿದು ಹಾಡಿದರು ನೀವು ಬರುವಿರೆಂದು. ಶ್ರೀ ವಿಷ್ಣು ತತ್ವಸುಧೆ ಸ್ವರ್ಣ ಕಲಶದಲ್ಲಿ ತುಂಬಿ ತರುವಿರೆಂದು. ವಿಷವ್ಯೂಹದಲ್ಲಿ ಬದುಕಬಹುದು ಕುಡಿದೊಂದೇ ಅಮೃತ ಬಿಂದು. ಗರುಡ ಗಂಬದಲ್ಲಿ ಕುಣಿದು ಹಾಡಿದರು ನೀವು ಬರುವಿರೆಂದು. ನೀವು ಬರುವಿರೆಂದು. ಇವತ್ತಿನ ಈ ವಾಂಗ್ಮಯ ಸೇವೆಯನ್ನು ಶ್ರೀ ವಾದಿರಾಜ ಗುರುವಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಮಮ ಕುಲಸ್ವಾಮಿ ಶ್ರೀ ಲಕ್ಷ್ಮೀ ಮುದ್ಗಲ್ ನೃಸಿಂಹ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು.